ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಸಂಜೆ ಸಮಯದಲ್ಲಿ ಒಂದು ಒಳ್ಳೆಯ ಸ್ನ್ಯಾಕ್ ಸಮಯವಾಗಿದ್ದರಿಂದ ಇದನ್ನು ಸ್ನ್ಯಾಕ್ ಆಗು ತಿನ್ಬೋದು ಅಥವಾ ಊಟದ ಜೊತೆ ಆದರೂ ತಿನ್ನಬಹುದು. ಸ್ಟೀಲ್ ಬಾಣಲಿ ತಗೊಂಡಿದ್ದೀನಿ. ಈ ಬಾಣಲಿಲಿ ಇವಾಗ ಸೈಡ್ ಡಿಶ್ ಮಾಡೋಣ ಅಂತ ಅದಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ನೋಡಿ, ಎರಡು ಈರುಳ್ಳಿ. ಇದು ಆಗ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ನಾನು ಮಾಡ್ತಾ ಇರೋದು ಕ್ಯಾಪ್ಸಿಕಮ್ ಬೋಂಡಾ. ಆನಿಯನ್ ಬೋಂಡಾ ಎಲ್ಲ ಮಾಡಿದ್ದಾಯಿತು. ಇವಾಗ ಕ್ಯಾಪ್ಸಿಕಮ್ ಬೋಂಡಾ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಚ್ಕೊಂಡಿದ್ದೀನಿ. ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಹಚ್ಕೊಳ್ಳಿ. ಇದು ಬೋಂಡಾ ಅಲ್ವಾ, ಅದಕ್ಕೋಸ್ಕರ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಅರಿಶಿನ ಪುಡಿ, ಜೀರಿಗೆ 1/4 ಟೀ ಸ್ಪೂನ್ ಹಾಕಿದ್ದೀನಿ. ನೋಡಿ, ಜೀರಿಗೆ ಇದು 1/4 ಟೀ ಸ್ಪೂನು. ಸೋಡಾ ಹಾಕಿದ್ದೀನಿ. ಅಕ್ಕಿ ಹಸಿಟ್ಟಿದು 1 ಸ್ಪೂನ್ ಹಾಕಿದ್ದೀನಿ. ಅಕ್ಕಿ ಹಸಿಟ್ಟು ಯಾಕಂದರೆ ಗರಂ ಅಂತಿದೆ, ಮೇಲ್ಗಡೆ ಎಲ್ಲ ಕರಮ್ ಅಂತಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಇದು ಅಕ್ಕಿ ಹಸಿಟ್ಟು ಹಾಕಿದ್ರೆ ಬೋಂಡಾ ಬಜ್ಜಿಗೆ ಎಲ್ಲ. ಟೀ ಸ್ಪೂನ್ ಅಷ್ಟು ಮಾತ್ರ ನಾನು ಮೆಣಸಿನ ಪುಡಿ ಹಾಕಿದ್ದೀನಿ, ಯಾಕಂದರೆ ಕ್ಯಾಪ್ಸಿಕಮ್ಮು ಸ್ವಲ್ಪ ಖಾರ ಇರುತ್ತೆ. ಬಿಂದೆ ತಿಂತಾಳಲ್ವ, ಅದಕ್ಕೆ ತುಂಬ ಸ್ಪೈಸಿ ಮಾಡಲ್ಲ ನಾನು. ಕಪ್ಪು ನಾನು ಕಡಲೆ ಹಸಿಟ್ಟು ಹಾಕ್ಕೊಂಡಿದ್ದೀನಿ, ಅಂದರೆ ಬೋಂಡಾ ಮಾಡೋ ಹಸಿಟ್ಟು ಇದು. ಇವಾಗ ನೀರು ಹಾಕ್ದಿರ ಫಸ್ಟ್ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ, ಆಮೇಲೆ ನೀರು ಹಾಕಿ ಕಲಸೋಣ. ಇವಾಗ ನೀರು ಹಾಕಿದಿರ ಫುಲ್ಲು ಕಲಸಿದ್ದೀನಿ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಕ್ಯಾಪ್ಸಿಕಮ್ ಬೋಂಡಾ ತಯಾರಿ ಮಾಡ್ತಾಯಿದ್ದೀನಿ. ಕಲಸಿ ಇಟ್ಟಿದ್ದೀನಿ ಚೆನ್ನಾಗಿ. ಇವಾಗ ಎಣ್ಣೆ ಕಾಯಕ್ಕೆ ಇಡ್ತೀನಿ. ಇದು ಎಣ್ಣೆ ಕಾಯೋಷ್ಟರಲ್ಲಿ ಇದು ಸ್ವಲ್ಪ ಎಲ್ಲ ನೆಂದಿರುತ್ತೆ ಚೆನ್ನಾಗಿ. ಯಾವುದೇ ಹಸಿಟ್ಟಾದರೂ ಸ್ವಲ್ಪ 10 ನಿಮಿಷ ಆದರೂ ನೆನಿಬೇಕು. ನಾನಿಲ್ಲಿ 10 ನಿಮಿಷ ಎಲ್ಲ ಬಿಡಲ್ಲ, ಅಂದರೆ ಸೋಡಾ ಹಾಕಿದ್ದೀನಲ್ಲ. ಎಣ್ಣೆ ಕಾಯಷ್ಟು ನೆಂದರೆ ಸಾಕು. ಇದು ರೆಸ್ಟ್ ಮಾಡಲಿ. ಫ್ರೈ ಆಗ್ತಾಯಿದೆ, ಡೀಪಾಗಿ ಫ್ರೈ ಆಗಬೇಕು. ಕ್ಯಾಪ್ಸಿಕಮ್ ಬೋಂಡಾ ರೆಡಿ ಆಗ್ತಾಯಿದೆ. ಇದು ಒಂದು 3 ನಿಮಿಷ ಆದರೂ ಬೇಯಬೇಕು, ಅಂದರೆ ಮಧ್ಯಮ ಉರಿಲೇ ಬೇಯಿಸಿ, ಯಾಕಂದರೆ ಒಳಗಡೆ ಎಲ್ಲ ಬೇಯಬೇಕಲ್ಲ. ಕ್ಯಾಪ್ಸಿಕಮ್ಮು ಹಸಿಟ್ಟು ಎಲ್ಲ ಬೇಯಬೇಕು, ಈರುಳ್ಳಿ ಎಲ್ಲ. ಜೋರಾಗಿ ಇಟ್ಬಿಟ್ರೆ ಏನಾಗುತ್ತೆ, ಸೀದೋಗ್ಬಿಡುತ್ತೆ ಮತ್ತು ಒಳಗಡೆ ಬೆಂದಿರಲ್ಲ. ಲೋ ಫ್ಲೇಮಲ್ಲೇ ಬೇಯಿಸಿದ್ರೆ, ತುಂಬ ಲೋನು ಅಲ್ಲ, ಮಧ್ಯಮ ಉರಿಲಿ ಬೇಯಿಸಿದ್ರೆ ಕರಮಾಗಿ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಿ ಸಂಜೆ ಹೊತ್ತು ಅಥವಾ ಊಟಕ್ಕೆ ನೆಂಚ್ಕೊಳ್ಳೋಕೆ ಸೈಡ್ ಡಿಶ್ ಆಗಿ ಸೂಪರಾಗಿರುತ್ತೆ ಕ್ಯಾಪ್ಸಿಕಮ್ ಬೋಂಡಾ. ಈ ಕ್ಯಾಪ್ಸಿಕಮ್ ತಿನ್ನದೇ ಇರೋರು ಕೂಡ ಈ ಥರ ಮಾಡಿಕೊಟ್ರೆ ಬಾಯಿ ಚಪ್ಪರಿಸ್ಕೊಂಡು ಸಾಸ್ ಜೊತೆ ಅಥವಾ ಚಟ್ನಿ ಜೊತೆ ಕೂಡ ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಂದ್ಯಾ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ, ಈಗ ಬಿಂದ್ಯಾ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ನೋಡಿ, ನಿಮ್ಗೆ ಹೇಳ್ತಾ ಇದ್ದಂಗೆ ಕಲರ್ ಹೇಗೆ ಚೇಂಜ್ ಆಗ್ತಾ ಇದೆ ಗೊತ್ತಾಗ್ತಾ ಇದೆಯಾ? ಅದೇ ಥರ ಇವಾಗ ತಿರುವಾಗ್ತೀನಿ. ಹಾಗೆ ಬೇಯಬೇಕು, ಯಾಕಂದರೆ ಜಾಸ್ತಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ, ಆಮೇಲೆ ಟೇಸ್ಟೇ ಇರಲ್ಲ. ಅದಕ್ಕೆ ಏನಾದರೂ ಡೀಪ್ ಫ್ರೈ ಮಾಡಬೇಕಂದ್ರೆ ಎಲ್ಲ ವಸ್ತುಗಳು ಅಷ್ಟೇ ಅದರ ತಕ್ಕನಂಗೆ ಮಧ್ಯಮ ಉರಿಲಿಟ್ರೇ ಚೆನ್ನಾಗಿ ಬೇಯುತ್ತೆ, ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ಬೆಂದ್ರೇ ಚೆನ್ನಾಗಿರೋದು, ಇಲ್ಲ ಅಂದರೆ ಹೊಟ್ಟೆ ನೋವು ಬರುತ್ತೆ. ಫ್ರೈ ಆಗ್ತಾಯಿದೆ, ಡೀಪಾಗಿ ಫ್ರೈ ಆಗಬೇಕು. ಕ್ಯಾಪ್ಸಿಕಮ್ ಬೋಂಡಾ ರೆಡಿ ಆಗ್ತಾಯಿದೆ. ಇದು ಒಂದು 3 ನಿಮಿಷ ಆದರೂ ಬೇಯಬೇಕು, ಅಂದರೆ ಮಧ್ಯಮ ಉರಿಲೇ ಬೇಯಿಸಿ, ಯಾಕಂದರೆ ಒಳಗಡೆ ಎಲ್ಲ ಬೇಯಬೇಕಲ್ಲ. ಕ್ಯಾಪ್ಸಿಕಮ್ಮು ಹಸಿಟ್ಟು ಎಲ್ಲ ಬೇಯಬೇಕು, ಈರುಳ್ಳಿ ಎಲ್ಲ. ಜೋರಾಗಿ ಇಟ್ಬಿಟ್ರೆ ಏನಾಗುತ್ತೆ, ಸೀದೋಗ್ಬಿಡುತ್ತೆ ಮತ್ತು ಒಳಗಡೆ ಬೆಂದಿರಲ್ಲ. ಲೋ ಫ್ಲೇಮಲ್ಲೇ ಬೇಯಿಸಿದ್ರೆ, ತುಂಬ ಲೋನು ಅಲ್ಲ, ಮಧ್ಯಮ ಉರಿಲಿ ಬೇಯಿಸಿದ್ರೆ ಕರಮಾಗಿ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಿ ಸಂಜೆ ಹೊತ್ತು ಅಥವಾ ಊಟಕ್ಕೆ ನೆಂಚ್ಕೊಳ್ಳೋಕೆ ಸೈಡ್ ಡಿಶ್ ಆಗಿ ಸೂಪರಾಗಿರುತ್ತೆ ಕ್ಯಾಪ್ಸಿಕಮ್ ಬೋಂಡಾ. ಈ ಕ್ಯಾಪ್ಸಿಕಮ್ ತಿನ್ನದೇ ಇರೋರು ಕೂಡ ಈ ಥರ ಮಾಡಿಕೊಟ್ರೆ ಬಾಯಿ ಚಪ್ಪರಿಸ್ಕೊಂಡು ಸಾಸ್ ಜೊತೆ ಅಥವಾ ಚಟ್ನಿ ಜೊತೆ ಕೂಡ ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಂದ್ಯಾ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ, ಈಗ ಬಿಂದ್ಯಾ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.
ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಸೊ ನೋಡಿ, ನಿಮ್ಗೆ ಹೇಳ್ತಾ ಇದ್ದಂಗೆ ಕಲರ್ ಹೇಗೆ ಚೇಂಜ್ ಆಗ್ತಾ ಇದೆ ಗೊತ್ತಾಗ್ತಾ ಇದೆಯಾ? ಅದೇ ಥರ ಇವಾಗ ತಿರುವಾಗ್ತೀನಿ. ಸೊ ಹಾಗೆ ಬೇಯಬೇಕು, ಯಾಕಂದರೆ ಲೋ ಜಾಸ್ತಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ, ಆಮೇಲೆ ಟೇಸ್ಟೇ ಇರಲ್ಲ. ಅದಕ್ಕೆ ಏನಾದರೂ ಡೀಪ್ ಫ್ರೈ ಮಾಡಬೇಕಂದ್ರೆ ಎಲ್ಲ ವಸ್ತುಗಳು ಅಷ್ಟೇ ಅದರ ತಕ್ಕನಂಗೆ ಮಧ್ಯಮ ಉರಿಲಿಟ್ರೆ ಚೆನ್ನಾಗಿ ಬೇಯುತ್ತೆ, ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ಬೆಂದ್ರೇ ಚೆನ್ನಾಗಿರೋದು, ಇಲ್ಲ ಅಂದರೆ ಹೊಟ್ಟೆ ನೋವು ಬರುತ್ತೆ. ಒಂದು ನಿಮಿಷ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ. ಸೊ ಕಲರು ನೀವು ನೋಡ್ತಾ ಇದ್ದೀರಲ್ಲ ಹೇಗೆ ಚೇಂಜ್ ಆಗಿದೆ ಅಂತ. ಈ ಥರ ಮಧ್ಯಮ ಉರಿಲೇ ಬೇಯ್ತಾ ಇರಬೇಕು. ಮಳೆಗಾಲದಲ್ಲಿ ಕಾಫಿ ಟೀ ಜೊತೆಗೆ ತಿಂತಾಯಿದ್ರೆ ವಾವ್, ಸಕ್ಕತ್ತಾಗಿರುತ್ತೆ. ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ನಿಮಗೆ ತೋರಿಸ್ತೀನಿ ಹೆಂಗೆ ಒಳಗಡೆ ಎಲ್ಲ ಹೆಂಗೆ ಕ್ರಿಸ್ಪಿಯಾಗಿರುತ್ತೆ ಮತ್ತು ಕರಮ್ ಅಂತ ಇರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ, ಒಳಗಡೆ ಸಾಫ್ಟಾಗಿದೆ, ಫುಲ್ಲು ಚೆನ್ನಾಗಿ ಬೆಂದಿದೆ, ಮತ್ತು ಮೇಲ್ಗಡೆ ಕರಮ್ ಅನ್ನುತ್ತೆ. ನೋಡಿ ಮುಟ್ಟಿದ್ರೇ ಗರಿಗರಿಯಾಗಿ ಸೌಂಡ್ ಬರುತ್ತೆ. ಸೊ ಇಲ್ಲಿ ನೋಡಿ, ಇದು ಬೇಕಾದ್ರೆ ನೀವು ದಪ್ಪ ಸೈಜಲ್ಲಿ ನೀವು ಬೋಂಡ ಮಾಡ್ಕೊಬೋದು. ನಾನು ಬಿಂದ್ಯ ತಿಂತಾಳಲ್ಲ, ಅವಳಿಗೆ ಇಷ್ಟ ಆಗುತ್ತೆ ಚಿಕ್ಕದಾಗಿ ಈ ಥರ ಮಾಡಿದ್ರೆ ಅಂತ ಸಣ್ಣದಾಗಿ ಚಿಕ್ಕದಾಗಿ ಮಾಡಿದ್ದೀನಿ. ವಾವ್, ಸೂಪರಾಗಿದೆ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ಥರ ಬೋಂಡ ಬಜ್ಜಿ ತಿಂತಾಯಿದ್ರೆ ವಾವ್, ಸಕ್ಕತ್ತಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಕ್ಯಾಪ್ಸಿಕಮ್ ಬೋಂಡ ಸಕ್ಕತ್ತಾಗಿ ಬಂದಿದೆ.